రుచి కొట్టాలి. అంటే అదాద్ಮೇಲೆ నేను ఒక శ్లోకం చెప్పిస్తాను, చెప్తావా? మాకు ఆ శ్లోకం వస్తుందమ్మా, మాకేం వచ్చేది ఏమి లేదు, చదివేది రాదు, పెట్టేది రాదు. నేను చెప్పిస్తాను, చెప్పు ಅಂತಂದೇಳಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಆ ಶ್ಲೋಕ 3 ದಿವಸ ಹೇಳೋದು. ಅದು ಭಾಳ ತಿರುಗಲ್ಲ. ಆನಾಕೊಂಡ ಈನಾಕೊಂಡ ಅಂತ ಹೇಳೋದೇ ಅಭ್ಯಾಸ ಆಗಿದೆ ಹೊರತು ಆ ನಾಲ್ಗೆಗೆ ಗುರು ಬ್ರಹ್ಮ ಗುರು ವಿಷ್ಣು ಹೇಳೋದು ಅಭ್ಯಾಸ ಆಗಲಿಲ್ಲ. ಇದು ಅಭ್ಯಾಸ ಆಗಬೇಕಂದ್ರೆ 3 ದಿವಸಕ್ಕೆ ಒಂದು ಶ್ಲೋಕ, ಆಮೇಲೆ 1 ವಾರಕ್ಕೆ 2 ಶ್ಲೋಕ, ಆಮೇಲೆ 2 ವಾರಕ್ಕೆ ಒಂದು 10 ಶ್ಲೋಕ ಎಲ್ಲ ಕಲ್ತ್ಕೊಂಡ್ಮೇಲೆ ಅಮ್ಮವ್ರು ಏನು ಮಾಡೋರು, ಕಾಫಿ ಕೊಡೋರು, ಗುರು ಬ್ರಹ್ಮ ಜಪಮ್ಮ ಅಂತಂದು ಹೇಳಿ ಎಲ್ಲ 10 ಶ್ಲೋಕ ಹೇಳ್ತಾರೆ. ಆಶ್ಚರ್ಯ ಪಡ್ತೀರಾ? ಆ ಅಮ್ಮನಿಗೆ ಅಮ್ಮವರು 701 ಭಗವದ್ಗೀತಾ ಶ್ಲೋಕ ಹೇಳೋರು. 3 ವರ್ಷ ಆಗಿರ್ಬೋದು, ಅದೇನು ಸ್ವಲ್ಪ ದಿನ ಆಗಿಲ್ಲ. 3 ವರ್ಷದಲ್ಲಿ ಅವರು ಭಗವದ್ಗೀತಾ ಕಂಪ್ಲೀಟ್ ಆಗಿ ಹೇಳ್ತಕ್ಕಂಥದ್ದು. ಈ ಅಧ್ಯಾತ್ಮ ಚೆಪ್ತಾವ ಅಂದರೆ ಟಕ್ ಅಂತ ಹೇಳೋದು.